ನಮಸ್ಕಾರ ಸ್ನೇಹಿತರೆ. ಹೆಂಗಸರು ತಮ್ಮ ಯಾವ ಸ್ಥಳಗಳಲ್ಲಿ ಪುರುಷರ ಸ್ಪರ್ಶ ಬಯಸುತ್ತಾರೆ ಗೊತ್ತೇ? ಸಂಬಂಧದಲ್ಲಿ ಪ್ರೀತಿ, ನಂಬಿಕೆ ಮತ್ತು ಆತ್ಮೀಯತೆ ಬಹಳ ಮುಖ್ಯ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಮತ್ತು ಗೌರವದಿಂದ ನಡೆದುಕೊಳ್ಳುವುದು ದಾಂಪತ್ಯ ಅಥವಾ ಪ್ರೇಮ ಸಂಬಂಧವನ್ನು ಗಟ್ಟಿಗೊಳಿಸುತ್ತದೆ. ಮಹಿಳೆಯರು ಕೂಡ ತಮ್ಮ ಸಂಗಾತಿಯಿಂದ ಪ್ರೀತಿ ಮತ್ತು ಕಾಳಜಿಯ ಸ್ಪರ್ಶವನ್ನು ಬಯಸುತ್ತಾರೆ. ಆದರೆ ಪ್ರತಿಯೊಬ್ಬರ ಇಷ್ಟ ಅನಿಷ್ಟಗಳು ವಿಭಿನ್ನವಾಗಿರುತ್ತವೆ. ಆದ್ದರಿಂದ ಅವರ ಭಾವನೆಗಳನ್ನು ಗೌರವಿಸುವುದು ಬಹಳ ಅಗತ್ಯ. ಹೆಂಗಸರು ಸಾಮಾನ್ಯವಾಗಿ ಪ್ರೀತಿಯಿಂದ ಮತ್ತು ಮಮತೆಯಿಂದ ಮಾಡಿದ ಸ್ಪರ್ಶವನ್ನು ಹೆಚ್ಚು ಇಷ್ಟಪಡುತ್ತಾರೆ. ಇದು ಅವರ ಮನಸ್ಸಿಗೆ ಸಂತೋಷ, ಭದ್ರತೆ ಮತ್ತು ಆತ್ಮೀಯತೆಯ ಭಾವನೆ ನೀಡುತ್ತದೆ. ಇಂದಿನ ಈ ವಿಡಿಯೋದಲ್ಲಿ ಮಹಿಳೆಯರು ಸಾಮಾನ್ಯವಾಗಿ ಇಷ್ಟಪಡುವ ಕೆಲವು ಸ್ಪರ್ಶಗಳ ಬಗ್ಗೆ ತಿಳಿಯೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಹಾಗೂ ಉಪಯುಕ್ತಕರವಾಗಿದೆ. ಆದ್ದರಿಂದ ಸ್ನೇಹಿತರೆ, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ತಪ್ಪದೆ ತಿಳಿದುಕೊಳ್ಳಿ. ನಿಮ್ಮ ಒಳ್ಳೆಯದಕ್ಕಾಗಿಯೇ. 1. ಕೈ ಹಿಡಿಯುವುದು. ಹೆಂಗಸರು ತಮ್ಮ ಸಂಗಾತಿ ಪ್ರೀತಿಯಿಂದ ಕೈ ಹಿಡಿದಾಗ ತುಂಬಾ ವಿಶೇಷವಾಗಿರುವ ಭಾವನೆ ಅನುಭವಿಸುತ್ತಾರೆ. ಇದು ನಾನು ನಿನ್ನ ಜೊತೆ ಇದ್ದೇನೆ ಎಂಬ ಭರವಸೆ ನೀಡುತ್ತದೆ. ಸಾರ್ವಜನಿಕ ಸ್ಥಳದಲ್ಲೂ ಗೌರವದಿಂದ ಕೈ ಹಿಡಿದರೆ ಅವರಿಗೆ ಭದ್ರತೆ ಮತ್ತು ಆತ್ಮೀಯತೆ ಅನುಭವವಾಗುತ್ತದೆ. 2. ನೆತ್ತಿಯ ಮೇಲೆ ಸ್ಪರ್ಶ. ನೆತ್ತಿಯ ಮೇಲೆ ಸೌಮ್ಯವಾಗಿ ಮುಟ್ಟುವುದು ಅಥವಾ ಮುತ್ತಿಡುವುದು ಮಹಿಳೆಯರಿಗೆ ತುಂಬಾ ಪ್ರೀತಿಯ ಸೂಚನೆಯಂತೆ ಕಾಣುತ್ತದೆ. ಇದು ಕೇವಲ ಆಕರ್ಷಣೆಯಲ್ಲ, ನಿಜವಾದ ಕಾಳಜಿ ಮತ್ತು ಗೌರವವನ್ನು ತೋರಿಸುತ್ತದೆ. 3. ಕೂದಲನ್ನು ಸವರಿಸುವುದು. ಹೆಂಗಸರು ತಮ್ಮ ಕೂದಲನ್ನು ಸೌಮ್ಯವಾಗಿ ಸವರಿಸಿದರೆ ಆರಾಮ ಮತ್ತು ಸಂತೋಷವನ್ನು ಅನುಭವಿಸುತ್ತಾರೆ. ವಿಶೇಷವಾಗಿ ಅವರು ಒತ್ತಡದಲ್ಲಿ ಇದ್ದಾಗ ಅಥವಾ ದುಃಖದಲ್ಲಿ ಇದ್ದಾಗ ಈ ರೀತಿಯ ಮಮತೆಯ ಸ್ಪರ್ಶ ಮನಸ್ಸಿಗೆ ನೆಮ್ಮದಿ ಕೊಡುತ್ತದೆ. 4. ಭುಜದ ಮೇಲೆ ಕೈ ಇಡುವುದು. ಭುಜದ ಮೇಲೆ ಕೈ ಇಡುವುದು ಬೆಂಬಲ ಮತ್ತು ನಂಬಿಕೆಯ ಸಂಕೇತವಾಗಿದೆ. ಸಂಗಾತಿಯ ಈ ಸ್ಪರ್ಶ ಮಹಿಳೆಯರಿಗೆ ನಿನ್ನ ಜೊತೆಗೆ ನಾನು ಇದ್ದೇನೆ ಎಂಬ ಭರವಸೆಯನ್ನು ನೀಡುತ್ತದೆ. 5. ಅಪ್ಪಿಕೊಳ್ಳುವುದು. ಒಂದು ಸೌಮ್ಯವಾದ ಹಗ್ ಅಥವಾ ಅಪ್ಪಿಕೊಳ್ಳುವುದು ಮಹಿಳೆಯರ ಮನಸ್ಸಿಗೆ ತುಂಬಾ ಸಂತೋಷ ನೀಡುತ್ತದೆ. ಇದು ಭಾವನಾತ್ಮಕವಾಗಿ ಹತ್ತಿರವಾಗಲು ಸಹಾಯ ಮಾಡುತ್ತದೆ. ಕೆಲವೊಮ್ಮೆ ಮಾತಿಗಿಂತಲೂ ಒಂದು ಅಪ್ಪುಗೆ ಹೆಚ್ಚು ಪ್ರೀತಿಯನ್ನು ವ್ಯಕ್ತಪಡಿಸುತ್ತದೆ. 6. ಬೆನ್ನಿನ ಮೇಲೆ ಸೌಮ್ಯ ಸ್ಪರ್ಶ. ಸೌಮ್ಯವಾಗಿ ಬೆನ್ನನ್ನು ತಟ್ಟುವುದು ಅಥವಾ ಸ್ಪರ್ಶಿಸುವುದು ಅವರಿಗೆ ಪ್ರೋತ್ಸಾಹ ಮತ್ತು ಭರವಸೆ ನೀಡಬಹುದು. ವಿಶೇಷವಾಗಿ ಕಷ್ಟದ ಸಮಯದಲ್ಲಿ ಇದು ಮನಸ್ಸಿಗೆ ಧೈರ್ಯ ನೀಡುತ್ತದೆ. 7. ಮುಖವನ್ನು ಮೃದುವಾಗಿ ಮುಟ್ಟುವುದು. ಮುಖವನ್ನು ಪ್ರೀತಿಯಿಂದ ಮುಟ್ಟುವುದು ಮಹಿಳೆಯರಿಗೆ ವಿಶೇಷವಾದ ಆತ್ಮೀಯತೆಯನ್ನು ನೀಡುತ್ತದೆ. ಇದು ನಿಜವಾದ ಪ್ರೀತಿ ಮತ್ತು ಗಮನವನ್ನು ತೋರಿಸುತ್ತದೆ. 8. ಕಿವಿಯ ಹತ್ತಿರ ಮೃದುವಾಗಿ ಮಾತನಾಡುವುದು. ಕಿವಿಯ ಹತ್ತಿರ ಸೌಮ್ಯವಾಗಿ ಮಾತನಾಡುವುದು ಅಥವಾ ಮೃದುವಾಗಿ ಸ್ಪರ್ಶಿಸುವುದು ಮಹಿಳೆಯರಿಗೆ ರೊಮ್ಯಾಂಟಿಕ್ ಅನುಭವವನ್ನು ಕೊಡಬಹುದು. ಆದರೆ ಇದನ್ನು ಗೌರವ ಮತ್ತು ಅವರ ಒಪ್ಪಿಗೆಯೊಂದಿಗೆ ಮಾತ್ರ ಮಾಡಬೇಕು. 9. ಸೊಂಟದ ಬಳಿ ಕೈ ಇಡುವುದು. ಹೆಂಗಸರು ತಮ್ಮ ಸಂಗಾತಿ ಗೌರವದಿಂದ ಸೊಂಟದ ಬಳಿ ಕೈ ಇಟ್ಟಾಗ ಭದ್ರತೆ ಮತ್ತು ಹತ್ತಿರತನದ ಭಾವನೆ ಅನುಭವಿಸಬಹುದು. ಇದು ಸಂಬಂಧದ ಆತ್ಮೀಯತೆಯನ್ನು ಹೆಚ್ಚಿಸುತ್ತದೆ. 10. ಕುತ್ತಿಗೆಯ ಬಳಿ ಸೌಮ್ಯ ಸ್ಪರ್ಶ. ಕುತ್ತಿಗೆಯ ಬಳಿ ಸೌಮ್ಯ ಸ್ಪರ್ಶ ಮಹಿಳೆಯರಿಗೆ ತುಂಬಾ ಸಂವೇದನಶೀಲ ಅನುಭವ ನೀಡಬಹುದು. ಆದರೆ ಇದು ಇಬ್ಬರಲ್ಲೂ ನಂಬಿಕೆ ಮತ್ತು ಒಪ್ಪಿಗೆ ಇದ್ದಾಗ ಮಾತ್ರ ಸುಂದರ ಅನುಭವವಾಗುತ್ತದೆ. ಮಹಿಳೆಯರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಏಕೆ ಮುಖ್ಯ? ಹೆಂಗಸರು ಕೇವಲ ದೈಹಿಕ ಸ್ಪರ್ಶವನ್ನೇ ಅಲ್ಲ, ಭಾವನಾತ್ಮಕ ಕಾಳಜಿಯನ್ನು ಕೂಡ ಬಯಸುತ್ತಾರೆ. ಅವರ ಮಾತು ಕೇಳುವುದು, ಅವರಿಗೆ ಸಮಯ ಕೊಡುವುದು, ಗೌರವಿಸುವುದು ಮತ್ತು ಪ್ರೀತಿಯಿಂದ ವರ್ತಿಸುವುದು ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ. ಯಾವುದೇ ಸ್ಪರ್ಶವು ಒಪ್ಪಿಗೆಯೊಂದಿಗೆ ಇರಬೇಕು. ಮಹಿಳೆಯರಿಗೆ ಯಾವುದು ಆರಾಮದಾಯಕವೋ ಅದನ್ನು ಗಮನಿಸುವುದು ಅತ್ಯಂತ ಮುಖ್ಯ.
ಪ್ರೀತಿ ಎಂದರೆ ಕೇವಲ ದೈಹಿಕ ಹತ್ತಿರತೆ ಅಲ್ಲ, ಅದು ನಂಬಿಕೆ, ಗೌರವ ಮತ್ತು ಕಾಳಜಿಯ ಸಂಯೋಜನೆ. ಕೊನೆಯದಾಗಿ, ಹೆಂಗಸರು ತಮ್ಮ ಸಂಗಾತಿಯಿಂದ ಪ್ರೀತಿ, ಕಾಳಜಿ ಮತ್ತು ಗೌರವ ಭರಿತ ಸ್ಪರ್ಶವನ್ನು ಬಯಸುತ್ತಾರೆ. ಕೈ ಹಿಡಿಯುವುದು, ಅಪ್ಪಿಕೊಳ್ಳುವುದು, ಕೂದಲು ಸವರಿಸುವುದು ಅಥವಾ ನೆತ್ತಿಯ ಮೇಲೆ ಸೌಮ್ಯ ಸ್ಪರ್ಶ ಅಥವಾ ಮುತ್ತು, ಇವೆಲ್ಲವೂ ಅವರ ಮನಸ್ಸಿಗೆ ಸಂತೋಷ ನೀಡಬಹುದು. ಆದರೆ ಪ್ರತಿಯೊಬ್ಬ ಮಹಿಳೆಯ ಇಷ್ಟಗಳು ಬೇರೆ ಬೇರೆ ಆಗಿರುವುದರಿಂದ ಅವರ ಭಾವನೆ ಮತ್ತು ಒಪ್ಪಿಗೆಯನ್ನು ಗೌರವಿಸುವುದು ಅತ್ಯಂತ ಮುಖ್ಯ. ನಿಜವಾದ ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು, ಗೌರವಿಸುವುದು ಮತ್ತು ಮನಸ್ಸಿನಿಂದ ಕಾಳಜಿ ತೋರಿಸುವುದು. ಇದೇ ಒಂದು ಉತ್ತಮ ಮತ್ತು ಆರೋಗ್ಯಕರ ಸಂಬಂಧದ ಆಧಾರವಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.